ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರತದಲ್ಲಿ ಇರುವಂತಹ ಸ್ವರ್ಗ ಅಂದ್ರೆ ಅದು ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ಭಯೋತ್ಪಾದಕರು ಹರಿಸಿದಂತಹ ನೆತ್ತರು ಇಡೀ ಜಮ್ಮು ಕಾಶ್ಮೀರವನ್ನ ನರಕವಾಗಿಸಿತು. ಅದರಲ್ಲೂ ಇಬ್ಬರು ಕನ್ನಡಿಗರು ಮೃತಪಟ್ಟರು. ಇದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯದ ಅನೇಕರು ಮೃತಪಟ್ಟಿದ್ದಾರೆ. ಇದಾದ ಬಳಿಕ ಕರ್ನಾಟಕದಲ್ಲಿ ಕೆಲವರು ಕನ್ನಡಿಗರು ಕೂಡ ಈವರೆಗೆ ಸಿಲುಕಿಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯದ ಅನೇಕ ಜನರು ಕೂಡ ಸಿಲುಕಿದ್ದಾರೆ. ಮತ್ತೊಂದೆಡೆ ಕರ್ನಾಟಕದಲ್ಲಿ ಅನೇಕ ಬೆಳವಣಿಗೆಗಳು ಕೂಡ ಆಗಿದೆ. ರಿಕ್ಕಿ ರೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ನಡೆದಿರುವಂತಹ ದಾಳಿಗೆ ಸಂಬಂಧಪಟ್ಟಂತೆ ಈಗ ಅನೇಕ ರೀತಿಯಾದಂತಹ ಒಂದು ಚರ್ಚೆಗಳು ಆರಂಭ ಆಗಿದೆ. ಮತ್ತೊಂದೆಡೆ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ಯಾರ್ಯಾರು ಜಮ್ಮು ಕಾಶ್ಮೀರದಲ್ಲಿ ಸಿಲುಕಿಕೊಂಡಿದ್ದಾರೆ ಕನ್ನಡಿಗರು ಎಲ್ಲರಿಗೂ ಅಭಯ ಹಸ್ತ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಕರ್ನಾಟಕದಿಂದ ಕೆಲವು ತಂಡಗಳನ್ನು ಕೂಡ ಜಮ್ಮು ಕಾಶ್ಮೀರಕ್ಕೆ ಕಳಿಸಲಾಗಿದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಗಳು ನಿರಂತರವಾಗಿ ನಮ್ಮ ಜೊತೆಗೆ ಇರ್ತಾರೆ. ಕರ್ನಾಟಕದಲ್ಲಿ ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆಗಳು, ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಒಂದು ದಾಳಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಮೊದಲಿಗೆ ನಾನು ನಮ್ಮ ಪ್ರತಿನಿಧಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಸಿಲುಕಿರುವಂತಹ ಒಟ್ಟು 40ಕ್ಕೂ ಹೆಚ್ಚು ಕನ್ನಡಿಗರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ. ಒಟ್ಟು 40ಕ್ಕೂ ಹೆಚ್ಚು ಜನ ಕನ್ನಡಿಗರು ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದೆ. ಕನ್ನಡಿಗರನ್ನು ಸುರಕ್ಷಿತವಾಗಿ ಕರೆತರೋದಕ್ಕೆ ಅಂತ ಒಟ್ಟು 2 ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಒಟ್ಟು 40ಕ್ಕೂ ಹೆಚ್ಚು ಜನ ಸಿಲುಕಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ. ಯಾರ್ಯಾರು ಕನ್ನಡಿಗರು ಸಿಲುಕಿದ್ದಾರೆ ಅವರ ಮಾಹಿತಿಗಳನ್ನು ಪಡೆದುಕೊಳ್ಳೋದಕ್ಕೆ ಅಂತ ಕರ್ನಾಟಕ ಸರ್ಕಾರ ಮುಂದಾಗ್ತಾ ಇದೆ. ಇದಕ್ಕಾಗಿ 2 ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಈ 2 ಟೀಮ್ಗಳ ಕೆಲಸ ಕನ್ನಡಿಗರು ಯಾರ್ಯಾರು ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ, ಕಾಶ್ಮೀರಕ್ಕೆ ತೆರಳಿರುವಂತಹ ಕನ್ನಡಿಗರು ಸದ್ಯಕ್ಕೆ ಎಲ್ಲಿದ್ದಾರೆ, ಅವರ ರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಖಾತರಿಪಡಿಸಿಕೊಂಡು ಎಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿ ಮತ್ತೆ ಅವರನ್ನು ಮರಳಿ ಕರ್ನಾಟಕಕ್ಕೆ ಕರೆತರೋದಕ್ಕೆ ಅಂತ ಪ್ಲಾನ್ ಮಾಡಲಾಗಿದೆ. ಕೆಲವರು ಈಗಾಗಲೇ ವಾಪಸ್ ಆಗಿದ್ದಾರೆ, ಮತ್ತೆ ಕೆಲವರು ಕಾಶ್ಮೀರದಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಯಾಕಂದರೆ ಈ ಒಂದು ಭಯೋತ್ಪಾದನಾ ದಾಳಿಯಾದ ನಂತರ ಪರಿಸ್ಥಿತಿ ಹೇಗಿದೆ, ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತಂದರೆ ನಮ್ಮ ಸೈನಿಕರ ಮೇಲೆ ನಂಬಿಕೆ ಇಡಲಾಗದಂತಹ ಒಂದು ಪರಿಸ್ಥಿತಿ, ಭಯೋತ್ಪಾದಕರ ಅಥವಾ ನಮ್ಮದೇ ಸೈನಿಕರ ಅನ್ನುವಂಥದ್ದು ಗೊತ್ತಾಗದೇ ಇರುವಂತಹ ತಂತ್ರ ಪರಿಸ್ಥಿತಿ. ಯಾಕಂದರೆ ಒಂದು ವಿಡಿಯೋ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು, ಎಲ್ಲರ ಕರಳನ್ನು ಹಿಂಡುಬಿಟ್ಟಿತ್ತು. ಯಾಕಂದರೆ ಯಾರು ಈ ಒಂದು ದಾಳಿಯಲ್ಲಿ ಬದುಕಿ ಉಳಿದಿದ್ರು ನಮ್ಮ ಸೈನಿಕರ ಮೇಲೆ ಮುಂದೆ ದೈನ್ಯವಾಗಿ ಅಂಗಲಾಚ್ತಾ ಇದ್ರು, ದಯವಿಟ್ಟು ನಮ್ಮನ್ನು ಕೊಲ್ಲಬೇಡಿ, ನನ್ನ ಮಕ್ಕಳನ್ನು ಕೊಲ್ಲಬೇಡಿ ಅನ್ನುವಂತಹ ಒಂದು ದಾರುಣ ಘಟನೆ ಎಲ್ಲರ ಕರಳು ಹಿಂಡುವಂತಿತ್ತು. ಮತ್ತೊಂದೆಡೆ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಸೈನಿಕರು ಎಲ್ಲೆಂದರಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬಹುತೇಕವಾಗಿ ಎಲ್ಲೆಂದರಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಸೈನಿಕರು ಕಾಣೋದಕ್ಕೆ ಸಿಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡಿಗರು ಅಲ್ಲಿ ಸಿಲುಕಿಕೊಂಡು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಬಹುತೇಕ ಕನ್ನಡಿಗರು ಸುರಕ್ಷಿತವಾಗಿ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಬಂದ್ ವಾತಾವರಣ ಇದೆ, ಪ್ರತಿಭಟನೆ ಕೂಡ ನಡೀತಾ ಇದೆ. ಮತ್ತೊಂದೆಡೆ ಭಯೋತ್ಪಾದಕರ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ನಿನ್ನೆ ತಡರಾತ್ರಿಯಿಂದ ನಾವು ಕ್ಯಾಂಡಲ್ ಮಾರ್ಚ್ ಹಾಗೂ ಅನೇಕ ಪ್ರತಿಭಟನೆಗಳನ್ನು ಕೂಡ ನೋಡ್ತಾ ಇದ್ವಿ. ಇದೇ ಕಾರಣಕ್ಕಾಗಿ ಇಡೀ ಕಾಶ್ಮೀರದಲ್ಲಿ ಬಂದ್ ವಾತಾವರಣ ಇದೆ. ಏನಾಗುತ್ತೆ ನೆಕ್ಸ್ಟ್ ಅನ್ನುವಂತಹ ಒಂದು ಭಯ ಭೀತಿ ಎಲ್ಲರನ್ನ ಕಾಡ್ತಾ ಇದೆ. ಈ ನಡುವೆ ಅನೇಕರು ಜಮ್ಮು ಕಾಶ್ಮೀರದಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರ ರಕ್ಷಣೆಯನ್ನು ಖಾತರಿಪಡಿಸಿಕೊಂಡು ಈಗ ವಾಪಸ್ ಕರೆ ತರೋದಕ್ಕೆ ಅಂತ ಕಾಶ್ಮೀರದಲ್ಲೇ ಸಚಿವ ಸಂತೋಷ್ ಲಾಡ್ ಅವರು ಬೀಡು ಬಿಟ್ಟಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಈಗ ಬಿಗಿ ಭದ್ರತೆ ಕಂಡು ಬರ್ತಾ ಇದೆ. ಇನ್ನು ಕಾಶ್ಮೀರದಲ್ಲಿ ಉಗ್ರರ ಆತಂಕ, ಮತ್ತೊಂದೆಡೆ ಕನ್ನಡಿಗರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಈಗ ಭಯೋತ್ಪಾದಕರ ಆತಂಕ ಮನೆ ಮಾಡಿದೆ. ಸಹಜವಾಗಿ ನೋಡಿದಾಗ ಯಾವಾಗ ಮಿಲಿಟರಿ ಆರ್ಮಿ ಫೋರ್ಸಸ್ಗಳ ಒಂದು ಡ್ರೆಸ್ನಲ್ಲಿ ಬಂದಿದ್ರು ಅಂತ ಗೊತ್ತಾಯಿತು, ಪ್ರತಿಯೊಬ್ಬರಲ್ಲೂ ಕೂಡ ಭಯ ಮನೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಕನ್ನಡಿಗರು ಕೂಡ ಭೀತಿಯಲ್ಲಿ ಇದ್ದಾರೆ. ಪ್ರವಾಸಕ್ಕೆ ಹೋಗಿ ಸಿಲುಕಿದಂತಹ ಉಡುಪಿಯ 20 ಮಂದಿ ಭಯಭೀತರಾಗಿದ್ದಾರೆ. ಕುಂದಾಪುರ ಬ್ರಹ್ಮಾವರ ಭಾಗದಿಂದ ಪ್ಯಾಕೇಜ್ಗಳ ಮೂಲಕವಾಗಿ, ಅಂದರೆ ಪ್ರವಾಸದ ಒಂದು ಪ್ಯಾಕೇಜ್ ಅನ್ನು ಸಿಗುತ್ತೆ, ಆ ಪ್ಯಾಕೇಜ್ಗಳ ಅಡಿಯಲ್ಲಿ ಟೂರ್ಗೆ ಹೋಗಿದ್ರು. ನಮ್ಮ ಜಮ್ಮು ಕಾಶ್ಮೀರ ಭಾರತದ ಸ್ವರ್ಗ, ಇದನ್ನು ಕಣ್ತುಂಬಿಕೊಳ್ಳೋಣ ಅಂತ ಎಲ್ಲರೂ ಕೂಡ ಹೋಗಿದ್ರು.
ಆದರೆ ಇದೇ ಸಂದರ್ಭದಲ್ಲಿ ಈ ಒಂದು ಭಯೋತ್ಪಾದನಾ ದಾಳಿ ನಡೆದಿರುವಂಥದ್ದು ಎಲ್ರಿಗೂ ಕೂಡ ಈಗ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಟೂರ್ಗೆ ಹೋಗಿದ್ದಂತಹ ಜನ ಎಲ್ಲೆಡೆ ಬಂದಾಗಿರೋದ್ರಿಂದ, ಯಾಕಂದರೆ ಟ್ರಾವೆಲ್ ಮಾಡೋದಕ್ಕೆ ಆಗಲೇ ಹೇಳ್ತಾ ಇದ್ದೆ ನಾನು, ಟ್ರಾವೆಲ್ ಮಾಡೋದಕ್ಕೆ ಅಂತ ಸರಿಯಾದಂತಹ ಒಂದು ಟ್ರಾವೆಲಿಂಗ್ ವಾಹನಗಳು ಸಿಗ್ತಾ ಇಲ್ಲ, ಪ್ರಯಾಣ ಮಾಡೋದಕ್ಕೆ ಯಾವುದೇ ವಾಹನಗಳು ಸಿಗ್ತಾ ಇಲ್ಲ. ಮೊದಲೇ ಆ ಒಂದು ಕಿರಿದಾದಂತಹ ದಾರಿಗಳು, ಕಡಿದಾದಂತಹ ಒಂದು ದಟ್ಟಾರಣ್ಯ ಪ್ರದೇಶ ಏನಿದೆ ಅದರ ಒಳಗಡೆ ಹೋಗಿ ಅಲ್ಲಿ ಎಲ್ಲವನ್ನೂ ಸವಿಬೇಕು, ಪ್ರಕೃತಿಯ ಒಂದು ಸೌಂದರ್ಯವನ್ನು ಸವಿಬೇಕು ಅಂತಂದರೆ ನಡೆದುಕೊಂಡೇ ಹೋಗುವಂತಹ ಒಂದು ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಿಗೋದಿಲ್ಲ ಅಂತಂದರೆ ಕಷ್ಟ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಇದ್ದಾರೆ. ಆದಿತ್ಯ, ಬಹುತೇಕವಾಗಿ ಒಂದು ವಿಚಾರ ಎಲ್ಲರಲ್ಲೂ ಈಗ ಕಾಡ್ತಾ ಇರುವಂಥದ್ದು, ಅಲ್ಲಿ ಇರುವಂಥವರಿಗೆ ಒಂದು ಭಯ ಅತೀವವಾಗಿ ಕಾಡೋದಕ್ಕೇನು ಕಾರಣ ಅಂದರೆ, ಯಾವ ಭಯೋತ್ಪಾದಕರು ಬಂದಿದ್ದರು ಅವರು ಸೇನೆಯ ಯೂನಿಫಾರ್ಮ್ನಲ್ಲಿ ಇದ್ದರು ಅನ್ನುವಂತಹ ಒಂದು ವಿಚಾರ. ಮತ್ತೊಂದೆಡೆ ಸೇನಾಧಿಕಾರಿಗಳು ಯಾರಿದ್ದಾರೆ, ಯಾರು ನಮ್ಮ ಆರ್ಮ್ನಲ್ಲಿ ಇರುವಂತಹ ವ್ಯಕ್ತಿಗಳಿದ್ದಾರೆ, ಅವರನ್ನೂ ಕೂಡ ನೋಡಿ ಅನೇಕರು ಭಯಪಟ್ಟಂತಹ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಕನ್ನಡಿಗರ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನೇನು ಕ್ರಮ ಕೈಗೊಳ್ತಾ ಇದೆ, ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಸದ್ಯದ ಪರಿಸ್ಥಿತಿ ಏನು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ನಿಜಕ್ಕೂ ಕೂಡ ಸಂತೋಷ್, ಏನು ಭಾರತದೊಂದು ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಲ್ಪಡುತ್ತೆ, ಜಮ್ಮು ಕಾಶ್ಮೀರದಲ್ಲೊಂದು ಅತಿ ದುರಂತ ನಡೆದು ಹೋಗಿರುವಂಥದ್ದು. ಹಾಗಾಗಿ ಕರ್ನಾಟಕದಿಂದ ಹೋದಂಥ ಸಾಕಷ್ಟು ಪ್ರವಾಸಿಗರು ಅಲ್ಲೇ ಇದ್ದಾರೆ. ಇವರ ಬಗ್ಗೆ ಕೂಡ ಅವರಿಗಲ್ಲದಿದ್ದರೂ ಕೂಡ ಅವರ ಕುಟುಂಬದವರಿಗೆ ಸಾಕಷ್ಟು ಒಂದು ಆತಂಕ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಉಡುಪಿ ಭಾಗದಿಂದ ಸುಮಾರು 20 ಪ್ರವಾಸಿಗರು ಈ ಜಮ್ಮು ಕಾಶ್ಮೀರಕ್ಕೆ ಟೂರಿಗೆ ಹೋಗಿದ್ರು. ಇವತ್ತು ಎಲ್ಲ ಅಂದುಕೊಂಡಂತೆ ನಡೆದಿದ್ದರೆ, ಈ ದುರ್ಘಟನೆ ಸಂಭವಿಸ್ತಾ ಇಲ್ಲದಿದ್ದರೆ ಇವತ್ತು ಆ ಪ್ರದೇಶಕ್ಕೆ ಹೋಗಬೇಕಾಗಿತ್ತು, ಪೇಲ್ಗಾವ್ಗೆ ಇವತ್ತು ಅವರು ಹೋಗಬೇಕಾಗಿತ್ತು. ಆದರೆ ನಿನ್ನೆ ನಡೆದಂಥ ಒಂದು ದಾರುಣ ಘಟನೆಯಿಂದಾಗಿ ಅವರ ಒಂದು ಟೂರ್ ಪ್ಲಾನ್ ಅನ್ನುವಂಥದ್ದು ಚೇಂಜ್ ಆಗಿದೆ. ಅವರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನದಲ್ಲೂ ಕೂಡ ನಾವಿದ್ವಿ. ಈ ಸಂದರ್ಭ ಅವರು ಮಾಹಿತಿಯನ್ನು ಕೊಟ್ಟಿದ್ರು, ನಾವು ತುಂಬ ಸೇಫ್ ಆಗಿದ್ದೀವಿ, ಆದರೆ ನಾವು ಈಗಲೇ ವಾಪಸ್ಸು ತಾಯ್ನಾಡಿಗೆ ಬರ್ತಾ ಇಲ್ಲ, ನಾವು ಒಂದಿಷ್ಟು ಟೂರ್ ಪ್ಲಾನ್ ಅನ್ನು ಹಾಕೊಂಡಿದ್ದೀವಿ. ಆ ಎಲ್ಲ ಟೂರ್ ಪ್ಲಾನ್ ಅನ್ನು ಮುಗಿಸಿದ ಬಳಿಕವೇ ನಾವು ಭಾರತಕ್ಕೆ ಬಹುತೇಕ ಶನಿವಾರವಾಗಿ ನಾವು ಉಡುಪಿಗೆ ವಾಪಸ್ ಆಗ್ತೀವಿ ಅನ್ನುವಂಥ ರೀತಿಯ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅವರ ಟೂರ್ ಕಂಟಿನ್ಯೂ ಆಗ್ತಾ ಇದೆ. ಏಪ್ರಿಲ್ 21ಕ್ಕೆ ಸುಮಾರು 20 ಜನ ಕುಂದಾಪುರ ಮತ್ತು ಬ್ರಹ್ಮಾವರ ಭಾಗದಿಂದ ಅವರು ಒಂದು ಪ್ಯಾಕೇಜ್ ಟೂರ್ ಮಾದರಿಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು. ಮೊದಲ ದಿನ ಅವರು ಶ್ರೀನಗರ ಇದೆ, ಆ ಶ್ರೀನಗರ ಭಾಗದಲ್ಲಿ ಸಾಕಷ್ಟು ಸುತ್ತಾಡಿದ್ರು. ಸೊ ಎಲ್ಲ ಅಂದುಕೊಂಡಂತೆ ನಡೆದಿದ್ರೆ ಇವತ್ತು ಅವರು ಪೆಹಲ್ಗಾವಿಗೆ ಬರಬೇಕಾಗಿತ್ತು. ಆದರೆ ನಿನ್ನೆ ನಡೆದಂಥ ಘಟನೆಯಿಂದಾಗಿ ಈಗ ಅದು ಡೈವರ್ಟ್ ಆಗಿದೆ. ಈಗ ಅವರು ಬೇರೆ ಕಡೆಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. ಸೋನಾಮಾರ್ಗ್ ಮತ್ತು ಗುಲ್ಮಾರ್ಗ್ ಅನ್ನುವಂಥ ಪ್ರದೇಶಕ್ಕೆ ಈಗ ಅವರು ಟೂರಲ್ಲಿದ್ದಾರೆ, ಅಲ್ಲಿ ಸುತ್ತಾಡ್ತಾ ಇದ್ದಾರೆ. ಈಗ ಅವ್ರು ಕೊಟ್ಟಂತ ಒಂದು ಮಾಹಿತಿ ಏನು ಅಂದರೆ, ಅವರೊಂದು ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರಲ್ಲಿ ಹೋದ್ಮೇಲೆ ಅವರ ಫೋನ್ ಕೂಡ ನಾಟ್ ರೀಚೇಬಲ್ ಆಗಿತ್ತು. ಅವರ ಹಿತೈಷಿಗಳಲ್ಲಿ, ಆತ್ಮೀಯರಲ್ಲಿ, ಕುಟುಂಬಸ್ಥರಲ್ಲಿ ಒಂದು ರೀತಿಯ ಆತಂಕ ಎದುರಾಗಿತ್ತು. ಇವ್ರಿಗೆ ಏನಾದರೂ ಸಮಸ್ಯೆ ಆಯಿತೋ ಏನೋ, ಅಥವಾ ಅಲ್ಲಿಗ ಇವರು ಯಾವ ಥರ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಎಲ್ಲವನ್ನ ಕೂಡ ಬಹಳ ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸದ್ಯ ಅವರು ತುಂಬಾ ಸೇಫ್ ಆಗಿದ್ದಾರೆ ಅನ್ನುವಂಥ ರೀತಿಯ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 100ಕ್ಕೆ 100ರಷ್ಟು ನಾವು ಸೇಫ್ ಆಗಿದ್ದೀವಿ, ನಮ್ಮ ಟೂರನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ ಮತ್ತು ಸಾಕಷ್ಟು ಭದ್ರತಾ ಸಿಬ್ಬಂದಿಗಳನ್ನು ಕೂಡ ಜಮ್ಮು ಕಾಶ್ಮೀರದಲ್ಲಿ ನಿಯೋಜನೆ ಮಾಡಲಾಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ನೀವು ಹೇಳಿದಾಗೆ ಚೆಕ್ ಪೋಸ್ಟ್ಗಳನ್ನು ಸೇನಾ ಸಿಬ್ಬಂದಿಗಳು ಹಾಕಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲಿ ಭದ್ರತಾ ಸಿಬ್ಬಂದಿ ಅನ್ನುವಂಥದ್ದು ಜಾಸ್ತಿ ಆಗಿದ್ದಾರೆ ಮತ್ತು ಅಲ್ಲೂ ಕೂಡ ಒಂದು ಆಕ್ರೋಶದ ವಾತಾವರಣ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಯಾಕಂದ್ರೆ ಸುಮಾರು ಜನ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಏನು ಕರಾಳ ಘಟನೆ ನಡೀತು, ಈ ವಿಚಾರವಾಗಿ ಕೂಡ ಒಂದು ಬಂದಿನ ರೀತಿಯ ಒಂದು ವಾತಾವರಣ ಜಮ್ಮು ಕಾಶ್ಮೀರದ ಪ್ರದೇಶಗಳಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಏನು ಘಟನೆ ನಡೆದಂಥ ಪೇಲ್ಗಾವ್ನ ಸುಮಾರು 150 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಇಂಥದ್ದೇ ಒಂದು ವಾತಾವರಣ ಇದೆ, ಬಂದ್ ಮಾದರಿಯ ಒಂದು ವಾತಾವರಣ ಇದೆ. ಪ್ರತಿಭಟನೆ ಜೋರಾಗ್ತಾ ಇದೆ ಮತ್ತು ಭದ್ರತೆಯನ್ನು ಕೂಡ ಹೆಚ್ಚಿನದಾಗಿ ನಿಯೋಜನೆ ಮಾಡಲಾಗಿದೆ. ಸೊ ನಿನ್ನೆ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಇವರು ಸುಮಾರು 150 ಕಿಲೋಮೀಟರ್ ದೂರದಲ್ಲಿದ್ದರು ಸಂತೋಷ್. ಈಗಲೂ ಕೂಡ ಅಷ್ಟೇ ದೂರದಲ್ಲಿ, ಅದೇ ವ್ಯಾಪ್ತಿಯಲ್ಲಿ ದೂರದಲ್ಲಿ ಅವರು ಇದ್ದಾರೆ. ಆದರೆ ಅವರು ಕೊಟ್ಟಿರುವಂಥ ಮಾಹಿತಿ ನಾವು ತುಂಬಾ ಸೇಫ್ ಆಗಿದ್ದೀವಿ ಅನ್ನುವಂಥದ್ದು ಮತ್ತು ಇದಕ್ಕೆ ಪೂರಕವಾಗಿ ನಾವು ಮುಂಬರುವಂಥ ಶನಿವಾರ ನಾವು ಉಡುಪಿಗೆ ವಾಪಸ್ ಆಗ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸಂತೋಷ್. ಧನ್ಯವಾದಗಳು ಆದಿತ್ಯ, ನಿಮ್ಮೆಲ್ಲ ಮಾಹಿತಿಗೆ.